ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಉಳಿಸಿಕೊಳ್ಳೋ ಸವಾಲು ಎದುರಾಗಿದೆ. ಹಾಗೆ ಸಿಎಂ ಕುರ್ಚಿ ಏರೋದಕ್ಕೆ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ 136 ಸ್ಥಾನಗಳಲ್ಲಿ ಜಯ ಗಳಿಸಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಿದೆ. ಗೆದ್ದ ಮೇಲೆ ಈಗ ನಾಯಕ ಪಟ್ಟಕ್ಕಾಗಿ ಮುಸುಕಿನ ಗುದ್ದಾಟದ ಅಸ್ತ್ರಗಳ ಪ್ರಯೋಗ ಕೂಡ ಜೋರಾಗಿದೆ. ಶತಾಯಗತಾಯ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡರ 515ನೇ ಜಯಂತಿ ವೇಳೆ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಬಾಯಲ್ಲಿ ಡಿಕೆ ಸಿಎಂ ಆಗಲಿ, ಸದ್ಯ 1 ವರ್ಷದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದು ಆಗಿದೆ, ಈಗ ಒಕ್ಕಲಿಗರ ಸಾರಥಿ ಅಂತ ಹೇಳಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದ್ರು. ಇನ್ನು ಡಿಕೆ ಖುದ್ದು ಸುಮ್ಮನಿರಲಿಲ್ಲ. ಡಿಕೆ ಕೂಡ ಪದೇ ಪದೇ ಈ ರಾಜ್ಯದ ಜನರು, ಅದರಲ್ಲೂ ಕೂಡ ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿರೋದು ನಾನು ಸಿಎಂ ಆಗ್ಲಿ ಅನ್ನೋ ಕಾರಣಕ್ಕೆ ಅನ್ನೋದನ್ನ ಪದೇ ಪದೇ ಹೇಳಿದ್ದಾರೆ. ಡಿಕೆ ಒಂದೆಡೆ ಸಿಎಂ ಕುರ್ಚಿಗಾಗಿ ನಿರಂತರವಾಗಿ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಿಕೊಂಡೇ ಬಂದಿದ್ದಾರೆ. ಕೌಂಟರ್ ಅನ್ನೋ ರೀತಿಯಲ್ಲಿ ಇದಕ್ಕೆ ಪ್ರತ್ಯುತ್ತರವಾಗಿ ಸಿಎಂ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಪ್ರಯೋಗಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಸ್, ಈ ಹಿಂದೆಯೂ ಕೂಡ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಇಷ್ಟು ದೊಡ್ಡ ಸ್ಥಾನವನ್ನ ಗಿಟ್ಟಿಸೋದಕ್ಕೆ ಸಿದ್ದು ಸಾಥ್ ನೀಡಿರೋದು ಅಹಿಂದ ಅಸ್ತ್ರ. ಸದ್ಯ ಅದೇ ಅಸ್ತ್ರವನ್ನ ತಮ್ಮ ಹುಟ್ಟು ಹಬ್ಬದಂದು ಪ್ರಯೋಗಿಸೋದಕ್ಕೆ ಸಿದ್ದು ಸಜ್ಜಾಗ್ತಾ ಇದ್ದಾರೆ. ಇದು ಸಿದ್ದು ಶಕ್ತಿ ಪ್ರದರ್ಶನದ ಅಸ್ತ್ರ. ಮುಂದಿನ 5 ವರ್ಷ ಸಿಎಂ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ. ಅದುವೇ ಅಹಿಂದ ಸಮಾವೇಶ. ಆಗಸ್ಟ್ ನಲ್ಲಿ ಸಿದ್ದರಾಮಯ್ಯ ತಮ್ಮ 12ನೇ ತಾರೀಕು ಹುಟ್ಟು ಹಬ್ಬವನ್ನ ಹುಬ್ಬಳ್ಳಿಯಲ್ಲಿ ದೊಡ್ಡ ಅಹಿಂದ ಸಮಾವೇಶವನ್ನ ಮಾಡೋದರ ಮೂಲಕ ಶಕ್ತಿ ಪ್ರದರ್ಶನ ಮಾಡುವಂತಹ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್, ಬರುವಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ರಿಗೂ ತಮ್ಮ ಬೆಂಬಲದ ಪ್ರಮಾಣ ತಿಳಿಸೋದಕ್ಕೆ, ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮೊದಲ ನಾಯಕ ಸಿದ್ದುನೇ, ನಂತರ ಡಿಕೆ ಶಿವಕುಮಾರ್ ಅಂತ ತೋರಿಸೋದಕ್ಕೆ ಒಂದು ಪ್ಲಾನ್ ಕೂಡ ನಡೆದಿದೆ. ಈ ಮೂಲಕ ಮುಂದಿನ 5 ವರ್ಷ ಸಿಎಂ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಸಿದ್ದು ಈ ಅಸ್ತ್ರ ಹಿಡಿದಂತೆ ಕಾಣಿಸ್ತಾ ಇದೆ. ಇನ್ನು ಈ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯುವುದಕ್ಕೆ ಕಾರಣ ಕೂಡ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಜಯ ಸಿಕ್ಕಿರುವಂಥದ್ದು. ಸಿದ್ದು ಅಹಿಂದ ಬೆಂಬಲ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಜೆಡಿಎಸ್ ಇಂದ ಅವರು ಹೊರಬಂದಂತಹ ಸಂದರ್ಭದಲ್ಲೂ ಕೂಡ ಸಮಾವೇಶವನ್ನ ಮಾಡಿದ್ರು. 2005ರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅಲ್ಪಸಂಖ್ಯಾತ ನಾಯಕ ಅಂತ ಬಿಂಬಿಸಿಕೊಳ್ಳುವಂತಹ ಕೆಲಸ ಕೂಡ ಆಯ್ತು. ಈಗ ಮತ್ತೊಮ್ಮೆ ತಮ್ಮ ಸಿಎಂ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಅಹಿಂದ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ, ಸಿಎಂ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಸಿದ್ದು ಕುರುಬ ಮತಗಳ ಅಸ್ತ್ರ ಬಳಸಿದಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ನಮ್ಮ ಅಹಿಂದ ಮತದಿಂದ ಅಂತ ತಿಳಿಸೋದಕ್ಕೆ ಸಿದ್ದರಾಮಯ್ಯನೂ ಪ್ರತಿ ಅಸ್ತ್ರ ಸಿದ್ಧ ಮಾಡ್ಕೊಂಡಿದ್ದಾರೆ. ಇದೇ ವೇಳೆ ಬರೋಬ್ಬರಿ 4 ಲಕ್ಷ ಜನರನ್ನ ಒಂದೇ ಕಡೆ ಸೇರಿಸೋದಕ್ಕೆ ತಯಾರಿ ಕೂಡ ನಡೀತಾ ಇದೆ. ಹಾಗೆ 100 kg ಕೇಕ್ ಅನ್ನ ಹುಟ್ಟು ಹಬ್ಬಕ್ಕಾಗಿ ತರಿಸೋದಕ್ಕೆ ಪ್ಲಾನ್ ಕೂಡ ನಡೆದಿದೆ. ಪ್ರತಿ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಮಟ್ಟದಿಂದ ಜನರನ್ನ ಕರ್ಕೊಂಡು ಬರೋದಕ್ಕೂ ಕೂಡ ಈಗಾಗಲೇ ಪ್ರಯತ್ನಗಳು ಸಾಗ್ತಾ ಇದೆ. ಇದೇ ವೇಳೆ ಸಿದ್ದು ಅಂಡ್ ಟೀಮ್ 3 ವರ್ಷ ಹಿಂದಿನ ದಾವಣಗೆರೆಯಲ್ಲಿ ನಡೆದಂತಹ ಉತ್ಸವದಂತೆ, ಅಂದ್ರೆ ಸಿದ್ದರಾಮೋತ್ಸವ ಮಾಡಿದ್ರಲ್ಲ ಇವರು, ಸೊ ಆ ರೀತಿಯಲ್ಲಿ ಸಿದ್ದು ಫ್ಯಾನ್ಸ್ ಇನ್ನೂ ಕೂಡ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇದೊಂದು ವೇದಿಕೆ ಸಜ್ಜಾಗ್ತಾ ಇದೆ. ಅಹಿಂದ ಮಾತ್ರ ಅಲ್ಲ, ಹಾದಿ ಬೀದಿಯಲ್ಲಿ ಹೆಚ್ಚುವರಿ ಡಿಸಿಎಂ ಬಿಸಿ ಬಿಸಿ ಚರ್ಚೆ ಮುಂದುವರಿಸೋದಕ್ಕೆ ಸಿದ್ದು ಟೀಮ್ ಕೂಡ ನಿರ್ಧರಿಸಿದೆ. ಇದರಿಂದ ಡಿಕೆಶಿ ಇರುವಂತಹ ಡಿಸಿಎಂ ಕುರ್ಚಿ ಉಳಿಸಿಕೊಳ್ಳೋದು ಕೂಡ ದೊಡ್ಡ ಚಾಲೆಂಜ್ ಅನ್ನ ಅವರಿಗೆ ಸೃಷ್ಟಿ ಮಾಡಿ ಒಂದು ರೀತಿಯಲ್ಲಿ ಚಕ್ರ ವ್ಯೂಹದಲ್ಲಿ ಸಿಗಾಕುವಂತೆ ಮಾಡಿದ್ದಾರೆ. ಸೊ ಡಿಕೆಶಿ ಒಕ್ಕಲಿಗ ಬಾಣ, ಸಿದ್ದು ಅಹಿಂದ ಬಾಣ ಗುದ್ದಾಟದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ್ರೂ ಮುಂದಿನ ದಿನಗಳಲ್ಲಿ ಆಶ್ಚರ್ಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ನಮಸ್ಕಾರ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 months ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್.
ಇನ್ಯಾಕೆ ತಡ, ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್, ಫುಲ್ ಫ್ರೀ ಅಡ್ವೈಸ್.